ಕಳೆದ ಸಾರಿ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಮಹತ್ವವನ್ನು ಆಮೇನೆಂಬಾತನು ಸತ್ಯ ಸಾಕ್ಷಿಯು ಸರ್ವ ಸೃಷ್ಟಿಗೆ ಮೂಲನು ನಾವು ಧ್ಯಾನಿಸ್ತಾ ಬಂದೆವು. ಈಗ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 15ನೇ ವಚನವನ್ನ ಓದಿಕೊಳ್ಳೋಣ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ. ಸಾಕು ಬ್ರದರ್, ಎಷ್ಟು ಮಟ್ಟಕ್ಕೆ ನಾವು ಫೋಕಸ್ ಮಾಡೋಣ. ಇಲ್ಲಿ ನಾವು ಗಮನಿಸಿ ನೋಡುವಾಗ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಇಲ್ಲ ಎಂಬುದಾಗಿ ಹೇಳಿಲ್ಲ, ನೀನು ತಣ್ಣಗೂ ಅಲ್ಲ. ಸೊ ಇಟ್ ಈಸ್ ವೆರಿ ಸಬ್ಜೆಕ್ಟಿವ್. ಅಂದರೆ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ನೀನು ಹೇಗಿದ್ದಿ ಎಂಬುದನ್ನು ಹೇಳುವ ಹಾಗೆ ಇರಬೇಕಾಗಿದ್ದು ಹೀಗೆ, ಆದರೆ ಹಾಗಿಲ್ಲ, ಅಲ್ಲ, ಹಾಗಾಗಿ ಹಾಗಲ್ಲ, ಹೀಗಿರಬೇಕು ಅಂತ ಹೇಳುವ ರೀತಿಯಲ್ಲಿ ಇದೆಯೇ ಹೊರತು ಆ ಒಂದು ಸಬ್ಜೆಕ್ಟಿವ್ ವೇನಲ್ಲಿ, ನಾಮಿನೇಟಿವ್ ಕೇಸ್ನಲ್ಲಿ ದೇವರ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನು ಲವೋದಿಕೀಯ ಸಭೆಯನ್ನ ಗಮನಿಸಿರುವಂತ ಒಂದು ಮಾತು ಹೇಳುವುದನ್ನ ನಾವು ಸೂಕ್ಷ್ಮವಾಗಿ ಕಾಣ್ತೇವೆ. ನೀನು ತಣ್ಣಗೂ ಅಲ್ಲ, ಇಲ್ಲ ಅಂತ ಹೇಳಲಿಲ್ಲ, ಬಟ್ ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. either you have to be warm or you have to be cold. ತಣ್ಣಗೂ ಅಲ್ಲ ಮತ್ತೆ ಬೆಚ್ಚಗೂ ಅಲ್ಲ. ಏನು ಈ ಒಂದು ಉಗುರು ಬೆಚ್ಚನ ಸ್ಥಿತಿ? ಕರ್ತನಲ್ಲಿ ಪ್ರಿಯರೇ, ಈ ಉಗುರು ಬೆಚ್ಚನ ಈ ಸ್ಥಿತಿ ಏನೆಂಬುದನ್ನು ನಾವು ನೋಡುವಾಗ ಇದು ಭೌಗೋಳಿಕವಾಗಿ, ಆತ್ಮಿಕವಾಗಿ, ಹಿಸ್ಟಾರಿಕಲ್ ಆಗಿ ಕೂಡ ದೇವರು ಆತನು ಅಗ್ನಿ ಜ್ವಾಲೆಯಂತ ಕಣ್ಣುಗಳಿರುವವನು. ಆ ಸಭೆಯ ಆ ಸಂದರ್ಭವನ್ನ, ಅದರ ಸ್ಥಳವನ್ನ, ಅದರ ಸಾಧಕ ಬಾಧಕಗಳನ್ನ, ಆಗು ಹೋಗುಗಳನ್ನ ಚೆನ್ನಾಗಿ ಬಲ್ಲಂತ ದೇವರು. ಹಿಸ್ಟೋರಿಯನ್ಸ್ ಹೇಳ್ತಾರೆ, ಹಿಯರಪೊಲಿ ಎಂಬ ಸ್ಥಳದಿಂದ ಕೊಲಸ್ಸೆವರೆಗೂ ಬಿಸಿ ನೀರು ಬರುವಂತಹದ್ದು ಆ ಒಂದು ಪ್ರವಾಹ, ಅಲ್ಲಿಂದ ಮತ್ತದು ಬೆಚ್ಚನ ಸ್ಥಿತಿಗೆ ಬರ್ತದೆ. ಆ ಪ್ರವಾಹದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ಸ್ ಹೆಚ್ಚು ಇದ್ದುಕೊಂಡು ಅದು ಬರ್ತಾ ಬರ್ತಾ ಒಂದು ರೀತಿ ಕುಡಿಲಿಕ್ಕೆ ಆಗದೆ ಇರುವ ರೀತಿಯ ನೀರಾಗಿ ಹೋಗುತ್ತದೆ. ಆದರೆ ಅದು ಬಿಸಿಯಾಗಿರುವಾಗ, ಅದು ಬೆಚ್ಚಗಿರುವಾಗ ಅದಕ್ಕೆ ಕೆಲವು ಮೆಡಿಸಿನಲ್ ವ್ಯಾಲ್ಯೂಸ್ ಇದ್ದವು ಅಂತ ಒಂದು ಜಿಯೋಗ್ರಾಫಿಕಲ್ ಸರ್ವೆ, ಒಂದು ಎಸ್ಟಿಮೇಟ್ ಹಾಗೆ ಹೇಳಲ್ಪಡ್ತದೆ. ಆದರೆ ಈ ಮಾತುಗಳನ್ನೇ ಕರ್ತನಾದ ಯೇಸು ಕ್ರಿಸ್ತನು ಹೇಳಲು ಕಾರಣವೇನು? ಕರ್ತನಲ್ಲಿ ಪ್ರಿಯರೇ, there is a metaphorical language in the word of God. ದೇವರ ವಾಕ್ಯದಲ್ಲಿ ಆಗಾಗ್ಗೆ ಪರಿಶುದ್ಧಾತ್ಮ ದೇವರು ಅಲಂಕಾರಿಕ ಭಾಷೆಯಿಂದ ಒಂದು ಆತ್ಮೀಯ ಸತ್ಯವನ್ನ ಗೋಚರಪಡಿಸುವ ಹಾಗೆ ಬರೆಸಲ್ಪಟ್ಟಿರುವಂತಹದ್ದನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಅದು ಆ ಸ್ಥಳಕ್ಕೆ ಹೋಲುವಂತಹದ್ದು, ಆ ಸಂದರ್ಭಕ್ಕೆ ಹೋಲುವಂತಹದ್ದು. ಅದಕ್ಕೋಸ್ಕರವಾಗಿ ಈ ಮಾತುಗಳು ಬರೆಯಲ್ಪಟ್ಟಿವೆ. ಅದು ಒಂದು ಉಗುರು ಬೆಚ್ಚನ ಸ್ಥಿತಿ, ಎ ಲೂಕ್ ವಾರ್ಮ್ ಸ್ಟೇಟ್. ನಾವು ಈ ವಚನಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಸಂದೇಶವನ್ನ ನಾವು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಫಸ್ಟ್ ರೋಮನ್ ಲೆಟರ್ ಹಾಕೊಳ್ಳಿ. ನಿಮ್ಮ ಬಳಿಯಲ್ಲಿ ಸತ್ಯವೇದ ಇದ್ರೆ, ಒಂದು ನೋಟ್ಬುಕ್, ಒಂದು ಪೆನ್ ಇದ್ರೆ ನೋಟ್ ಮಾಡ್ಕೊಳ್ಳ್ರಿ. ಆ ರೆಫರೆನ್ಸಸ್ನ ಪ್ರಾಯಶಃ ಸಮಯ ಇದ್ದಾಗ ಮತ್ತೊಮ್ಮೆ ಧ್ಯಾನ ಮಾಡಿ. ಬೇರೆ ಸಭೆಯವರು ಹಾಗೆಯೇ ಮಾಡ್ತಿದ್ದರು. ಯಾಕಂದ್ರೆ ಆ ವಾಕ್ಯದ
ಅದರ ಪ್ರಾಮುಖ್ಯತೆಯನ್ನ ಮತ್ತೊಮ್ಮೆ ಧ್ಯಾನಿಸಬೇಕಂತಕ್ಕಂಥ ಹಂಬಲ ಇರುವಂತವರು ಅವರಾಗಿದ್ದರು ಪ್ರಿಯರೇ. 3 ಮೇನ್ ಪಾಯಿಂಟ್ಸ್ ನಲ್ಲಿ ನಾವು ಧ್ಯಾನಿಸ್ತೇವೆ. ನಂಬರ್ 1, ಎಫೆಸ್ ಮತ್ತು ಲವೋದಿಕೀಯ ಕಾಲವರೆಗೂ ಇರುವಂತ ಆ ಒಂದು ಕಾಲಘಟ್ಟ, ದ ಚರ್ಚ್ ಟೈಮ್ ಲೈನ್. ಎರಡನೇದಾಗಿ ಲೂಕ್ ವಾರ್ಮ್ ಲೈಫ್, ಉಗುರುಬೆಚ್ಚನ ಜೀವನ ಶೈಲಿ. ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಲೂಕ್ ವಾರ್ಮ್ ಕ್ರಿಶ್ಚಿಯನ್ ಲೈಫ್. 30ರಿಂದ 100ನೇ ವರ್ಷ ತನಕ, AD 30 to 100 ಅಪೊಸ್ತಲ ಕಾಲ. ಎಫೆಸು ಸಭೆ ಅಪೊಸ್ತಲರ ಕಾಲದಲ್ಲಿ ಇರುವಂತದ್ದಾಗಿತ್ತು. ಅದಕ್ಕಾಗಿಯೇ ಅದು ಅಪೊಸ್ತಲರ ಬೋಧನೆಗೆ ಬಹಳ ಒತ್ತು ಕೊಡುವಂತ ಸಭೆಯಾಗಿತ್ತು. ಎರಡನೇದಾಗಿ ಸ್ಮುರ್ನ ಸಭೆ. ಸ್ಮುರ್ನ ಸಭೆ ಎಂಬುದಾಗಿ ಹೇಳುವಾಗ ಅದು ಬಹಳ ಸಂಕಟದಲ್ಲಿದ್ದಂತ ಸಭೆ. ಇಟ್ ವಾಸ್ ಅ ಚರ್ಚ್, ಪರ್ಸಿಕ್ಯೂಟೆಡ್ ಚರ್ಚ್. ಪದಗಳು ಬಹಳ ಮೋಸಕರವಾಗಿರುವಂತವು. ಯಾಕಂದ್ರೆ ಕೆಲವು ಪದಗಳು ಉಪಯೋಗಿಸಿದಾಗ ಟ್ರಿಬುಲೇಷನ್ ಅಂತ ತಿಳ್ಕೊಂಡು ಕೆಲವರು ಥಿಯೋಲಾಜಿಯನ್ಸ್, ಕೆಲವರು ಹಿಸ್ಟೋರಿಯನ್ಸ್ ಏನು 2 ಲಕ್ಷ ಜನ ಹತಸಾಕ್ಷಿಗಳಾದರು, ಪೊಲಿಕಾರ್ಪನು ಸುಡಲ್ಪಟ್ಟನು, ಆ ಶ್ರಮ ಕಾಲ ಎಂಬುದಾಗಿ ತಿಳಿದುಕೊಂಡು ಅದನ್ನು ಟ್ರಿಬುಲೇಷನ್ ಪೀರಿಯಡ್ ಎಂಬುದಾಗಿ ತಿಳ್ಕೊಂಡಿದ್ರು. ಅಲ್ಲ, ಅದು ಇಟ್ ಈಸ್ ಎ ಟೈಮ್ ಆಫ್ ಪರ್ಸಿಕ್ಯೂಷನ್, ಸಂಕಟ ಕಾಲ, ಅಂದ್ರೆ ಶ್ರಮಗಳಿರುವಂತ ಕಾಲ, 100ರಿಂದ 312 ವರ್ಷ ತನಕ. ಮೂರನೇದಾಗಿ ಪೆರ್ಗಮ ಸಭೆ. ಪೆರ್ಗಮ ಸಭೆ ಇಸ್ ಎ ಕಾಂಪ್ರಮೈಸಿಂಗ್ ಚರ್ಚ್. ಲೋಕದ ಜೊತೆಗೆ ಬೆರೆತು ಹೋಗಿರುವಂತ ಒಂದು ಸಭೆ ಆಗಿತ್ತು. ಅದು ಕ್ರಿಸ್ತ ಶಕ 312ರಿಂದ 390ವರೆಗೂ. ಕ್ರಿಸ್ತ ಶಕ 312ರಿಂದ 390ವರೆಗೂ. ಮತ್ತು ತುಯತೈರ ಸಭೆ. ತುಯತೈರ ಸಭೆ ಅದು ದಟ್ ವಾಸ್ ಎ ಡಾರ್ಕ್ ಪೀರಿಯಡ್, ಅಂಧಕಾರದ ಕಾಲ ಎಂಬುದಾಗಿ ಚರಿತ್ರಕಾರರು ಮತ್ತು ಬೈಬಲ್ ಪಂಡಿತರು ಹೇಳ್ತಾರೆ. ಅಂಧಕಾರದ ಕಾಲ ಎಂಬುದಾಗಿ ಹೇಳುವಾಗ ಇದನ್ನ ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಎಂಬುದಾಗಿ ಅಪಾರ್ಥ ಮಾಡಿಕೊಳ್ಳಬಾರದು. ಇದು ಕೇವಲ ಆ ಒಂದು ಡಾರ್ಕ್ ಪೀರಿಯಡ್ ತುಯತೈರ ಸಭೆದು ಕ್ರಿಸ್ತ ಶಕ 590 ಅಥವಾ 600ರಿಂದ 1100 ವರ್ಷ ತನಕ ಇರುವಂತಹದ್ದು. ಮತ್ತು ನಾವು ಸಾರ್ದಿಸ್ ಸಭೆಗೆ ಬಂದಾಗ ಇಟ್ ಈಸ್ ಎ ಡೆಡ್ ಚರ್ಚ್. ಅವಾಗ ರೆಫರ್ಮೇಷನ್ ಪ್ರಾರಂಭ ಆಯಿತು. ಮತೋದ್ಧಾರಕರ ಕಾಲ 1100ರಿಂದ 1517, 1600ವರೆಗೂ ಮತೋದ್ಧಾರಕರ ಕಾಲ ಸಾರ್ದಿಸ್ ಸಭೆ. ನಂತರ ಬಂದಿರುವಂತದ್ದು ಫಿಲಡೆಲ್ಫಿಯಾ ಸಭೆ. ಇದು ಮಿಷನರಿಗಳ ಕಾಲ, ಕರ್ತನಿಗೆ ಇಷ್ಟವಾಗಿರುವಂತಹ ಸಭೆ. 1517ರಿಂದ 1900ವರೆಗೂ ಕೂಡ ಇರುವಂತಹದ್ದು. ಅದು ಫಿಲಡೆಲ್ಫಿಯಾ ಸಭೆ. ಈಗ ಲವೋದಿಕೀಯ ಸಭೆಗೆ ಬಂದಾಗ ಪ್ರೆಸೆಂಟ್ ಲೂಕ್ ವಾರ್ಮ್ ಚರ್ಚ್, ಉಗುರು ಬೆಚ್ಚಗಿರುವಂತಹ ಸಭೆ. ಇದು 1900ನಿಂದ ಅಪ್ ಟು ನೌ ಅಂಡ್ ಫರ್ದರ್, ಮುಂದಕ್ಕೆ ಕೂಡ ಇರುವಂತ ಕಾಲಘಟ್ಟ. ಈಗ ನಾವು ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿರುವಂತವರಾಗಿದ್ದೀವಿ ಪ್ರಿಯರೇ. ಇದು ಮೊದಲನೆಯ ಭಾಗದ ಒಂದು ವಿವರಣೆ. ಈಗ ನಾವು ಎರಡನೇ ಹಂತಕ್ಕೆ ಹೋಗುವಾಗ, ಏನು ಈ ಉಗುರು ಬೆಚ್ಚನ ಸ್ಥಿತಿ? ಈ ಉಗುರು ಬೆಚ್ಚನ ಸ್ಥಿತಿ ಎಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನು ಹಿಂದೆ ಇರುವಂತಹ ಸಭೆಗಳಲ್ಲಿ ಒಂದು ನಿರ್ದಿಷ್ಟವಾದಂತ ಗುಣಲಕ್ಷಣವನ್ನು ಮೆಚ್ಚಿಕೊಳ್ಳುವಂತನಾಗಿದ್ದನು. ಎಫೆಸ್ ಸಭೆಯಲ್ಲಿ ಆಗಲಿ ಅಥವಾ ಫಿಲಡೆಲ್ಫಿಯಾ ಸಭೆಯವರೆಗೂ ಅವರಲ್ಲಿ ಇರುವಂತ ಮೆಚ್ಚುಗೆಗಳನ್ನ ಹೇಳುವಂತವನಾಗಿದ್ದನು. ಆದರೆ ಲವೋದಿಕೀಯ ಸಭೆಗೆ ಬಂದಾಗ ಮೆಚ್ಚಿಕೊಳ್ಳುವಂತದ್ದು ಏನೂ ಇಲ್ಲ. ಎಲ್ಲ ಕೂಡ ನ್ಯೂನತೆಗಳೇ, ಎಲ್ಲ ಕೂಡ ತಪ್ಪುಗಳೇ, ಎಲ್ಲ ಕೂಡ ದೇವರಿಗೆ ಇಷ್ಟವಾಗದೆ ಇರುವಂತ ಸಂಗತಿಗಳೇ ಪ್ರಿಯರೇ. ಈ ಲವೋದಿಕೀಯ ಸಭೆಯ ಕಾಲಘಟ್ಟಕ್ಕೆ ಬಂದಾಗ God is condensing the attitude of the Christian lifestyle of the present generation. ಪ್ರಸ್ತುತ ಕಾಲಘಟ್ಟದ ಒಂದು ಆತ್ಮೀಕ ಜೀವಿತದ ಜೀವನ ಶೈಲಿಯ ಒಂದು ಇಂಟಗ್ರೇಟೆಡ್ ಔಟ್ಲುಕ್, ಒಂದು ನೇರವಾಗಿರುವಂತ ಕೆಲವು ಸಂಗತಿಗಳನ್ನ ನಾವು ಪ್ರಸ್ತಾಪ ಪಡಿಸುವಂತದನ್ನ ನಾವು ಸತ್ಯವೇದದ ಬೆಳಕಿನಲ್ಲೇನೆ
ನಾವು ಗಮನಿಸುವಂತವರಾಗುತ್ತೇವೆ. ಯಾಕೆಂಬುದಾಗಿ ಹೇಳುವಾಗ, ನೀರು ತಣ್ಣಗಿದ್ರೆ ದಾಹ ತೀರಿಸುತ್ತೆ. ಅಟ್ಲೀಸ್ಟ್ ಆ ತಣ್ಣನ ನೀರನ್ನ ಬೇಸಿಗೆ ಕಾಲದಲ್ಲಿ ದಾಹ ತೀರಿಸಿಕೊಳ್ಳೋದಕ್ಕೆ ಕುಡಿಯುತ್ತೇವೆ. ಬೆಚ್ಚಗಿನ ನೀರು ಅಥವಾ ಸುಡುತ್ತಿರುವಂತಹ ನೀರು, ಬಾಯ್ಲ್ಡ್ ವಾಟರ್, ವಾರ್ಮ್ ವಾಟರ್, ಒಂದು ವೇಳೆ ಔಷಧಿಯಾಗಿ ಅದನ್ನು ಸ್ವೀಕರಿಸ್ತೇವೆ, ಇನ್ಫೆಕ್ಷನ್ ಇದ್ರೆ ಹೋಗುತ್ತದೆ. ಆದರೆ ಈ ಕಾದಾರಿಸಿದ ನೀರು ಈತ ಬಾಯಾರಿಕೆಗೂ ಕೂಡ ಉಪಯೋಗ ಆಗ್ತಾ ಇಲ್ಲ. ಈ ಉಗುರು ಬೆಚ್ಚಿನ ತನ, ಕಾದಾರಿಸಿದ ಅನ್ನೋದಕ್ಕಿಂತ ಈ ಉಗುರು ಬೆಚ್ಚಿನ ನೀರಿನಿಂದ ಯಾವ ಪ್ರಯೋಜನವೂ ಆಗ್ತಾ ಇಲ್ಲ. ಅಪ್ರಯೋಜಕವಾಗಿರುವಂತ ಆತ್ಮೀಯ ಸ್ಥಿತಿ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸುವಂತವರಾಗಿದ್ದೇವೆ. ಬನ್ನಿ, ವಾಕ್ಯದಲ್ಲಿ ನಾವು ನೋಡೋಣ ಈ ಒಂದು ಉಗುರು ಬೆಚ್ಚನ ಆತ್ಮೀಯ ಸ್ಥಿತಿ ಹೇಗೆ ಇದೆ ಎಂಬುದನ್ನ ನಾವು ಗಮನಿಸಿ ನೋಡೋಣ, ಮತ್ತು ಹೇಗೆ ಇರಬೇಕು ಎಂಬುದನ್ನು 4 ವಚನಗಳಲ್ಲಿ ನಾವು ಧ್ಯಾನಿಸೋಣ. ಮೊದಲನೇದಾಗಿ, ಹೇಗೆ ಇರಬಾರದು, ಈ ಉಗುರು ಬೆಚ್ಚನ ಸ್ಥಿತಿಗೆ ಕಾರಣ, ವಾಟ್ ಈಸ್ ದ ರೀಸನ್ ಫಾರ್ ದ ಲ್ಯೂಕ್ವಾರ್ಮ್ ಚರ್ಚ್, ಲ್ಯೂಕ್ವಾರ್ಮ್ ಆಟಿಟ್ಯೂಡ್ ಇನ್ ಎ ಕ್ರಿಸ್ಟಿಯನ್. ಒಬ್ಬ ಕ್ರಿಸ್ತಿಯ ಜೀವಿತದಲ್ಲಿ, ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ, ಸಭೆಗೆ ಸೇರಿ ಬರುವಂತಹ, ಸಭೆಯಲ್ಲಿರುವಂತಹ ಆತ್ಮಿಕ ಜೀವನದ ಒಂದು ಮುಖ್ಯ ಸಂಗತಿ ನಾವು ಗಮನಿಸಿ ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ನೋಡ್ರಿ, ಹೋಶೇಯ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 8-9 ವಚನಗಳಲ್ಲಿ ಒಂದು ಮಾತನ್ನ ಕಾಣ್ತೇವೆ. ಅದೇನೆಂಬುದಾಗಿ ಹೇಳುವುದಾದ್ರೆ, ಎಫ್ರಾಯಿಮೋ ತಿರುವಿ ಹಾಕದ ಚಪಾತಿ, ತಿರುವಿ ಹಾಕದ ಚಪಾತಿಯ ಹಾಗೆ ಇರುವ ಜೀವನ. ದಯಮಾಡಿ ನೋಡ್ರಿ, ಹೋಶೇಯ ಗ್ರಂಥ 7ನೇ ಅಧ್ಯಾಯ 8-9 ವಚನಗಳು. ಎಫ್ರಾಯಿಮನು ಜನಾಂಗಗಳಲ್ಲಿ ಕಲಿತುಕೊಳ್ಳುತ್ತದೆ. ಎಫ್ರಾಯಿಮು ತಿರುವು ಹಾಕಿದ ಚಪಾತಿ, ಅನ್ಯರು ಅದರ ಶಕ್ತಿಯನ್ನು ಹೀರಿಬಿಟ್ಟಿದ್ದರೂ ಅದಕ್ಕೆ ತಿಳಿಯದು. ಆದರೆ ಅದರ ತಲೆಯ ಮೇಲೆ ಅಲ್ಲಲ್ಲಿ ನರೆಯು ಕಾಣಿಸಿದರೂ ಅದಕ್ಕೆ ಗೊತ್ತಿಲ್ಲ. ಇಸ್ರಾಯೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಇದೆಲ್ಲ ಸಂಭವಿಸಿದರೂ ಸಾಕು ಬ್ರದರ್, ಥ್ಯಾಂಕ್ ಯು, ಚೆನ್ನಾಗಿ ಓದಿದ್ರಿ. ಎಫ್ರಾಯಿಮು ತಿರುವು ಹಾಕದ ಚಪಾತಿ ಅಂದ್ರೆ ಇದರ ಅರ್ಥ, ಒಂದು ಕಡೆ ಮಾತ್ರ ಕ್ರೈಸ್ತರು ಎಂಬುದಾಗಿ ಕಾಣೋ ಹಾಗೆ ಇದೆ, ಬಟ್ ಇನ್ನೊಂದು ಕಡೆ ನೋಡಿದಾಗ ಕ್ರೈಸ್ತರ ಹಾಗೆ ಇರುವ ಜೀವನ ಪದ್ಧತಿ ಇಲ್ಲ. ನೇಮ್ಸೇ ಕ್ರಿಸ್ಟಿಯನ್ಸ್, ನಾಮಿನಲ್ ಕ್ರಿಸ್ಟಿಯನ್ಸ್, ಮಾನಸಾಂತರವಿಲ್ಲದೆ ಇರುವಂತ ಒಂದು ಭಕ್ತಿಯ ಜೀವನ. ಆದುದರಿಂದ ಲವೋದಿಕೀಯ ಸಭೆಯ ಕಾಲಘಟ್ಟಕ್ಕೆ ಬಂದಾಗ, ಏನು ಸಾರ್ದಿಸ್ ಸಭೆಯ ಕಾಲಘಟ್ಟದಲ್ಲಿ ರಿಫರ್ಮೇಷನ್ ಆಯಿತು, ರೋಮನ್ ಕೆಥೋಲಿಸಿಸಮ್ ಇಂದ ಪ್ರೊಟೆಸ್ಟೆಂಟಿಸಮ್ ಬಂತು. ಪ್ರೊಟೆಸ್ಟೆಂಟಿಸಮ್ ನಲ್ಲಿನೂ ಕೂಡ ಸ್ವಲ್ಪ ನ್ಯೂನತೆಗಳು ಇರುವಂತವು ಸಾರ್ದಿಸ್ ಸಭೆಯ ಕಾಲಘಟ್ಟದಲ್ಲಿ ಪರಿಷ್ಕಾರ ಆದವು. ಆಗ ಮತ ಸಂಸ್ಕರಣದ ನಂತರ ಮಿಷನರಿಗಳ ಕಾಲಘಟ್ಟ ಬಂತು, ಸತ್ಯವು ಅರ್ಥ ಆಯಿತು, ಅನೇಕ ಕಡೆಗಳಿಗೆ ಸಾರಲ್ಪಟ್ಟಿತು. ಆದ ನಂತರ ಲವೋದಿಕೀಯ ಕಾಲಘಟ್ಟಕ್ಕೆ ಬಂದಾಗ ಇಷ್ಟೆಲ್ಲ ಸತ್ಯ ತಿಳಿದರು, ಇಷ್ಟೆಲ್ಲ ದೇವರ ವಾಕ್ಯ ಜ್ಞಾನೋದಯ ಆಗುವ ಹಾಗೆ ಹೇಳಲ್ಪಟ್ಟಿದ್ದರು, ಅದರ ಅನ್ವಯಿಸಿಕೊಳ್ಳುವುದರಲ್ಲಿ, ಆಚರಣೆಯೇ ಅದರಲ್ಲಿ ಆ ವಿಚಾರ ಹೋಯಿತು. ಕೇವಲ ಒಂದು ಸೆಲೆಬ್ರೇಷನ್ ಅಥವಾ ಒಂದು ಡೆಕೋರೇಷನ್ ಅಥವಾ ಒಂದು ಎಮೋಷನ್ ಎಷ್ಟು ಮಾತ್ರ ಉಳ್ಕೊಳ್ಬಿಟ್ಟು, ಆದ್ರೆ ಆತ್ಮೀಕ ಭಕ್ತಿ, ತಿರುಗಿ ಜನ್ಮಿಸಿರುವಂತ ಒಂದು ಭಕ್ತಿ ಇಲ್ಲದಿರುವಂತ ಜೀವನವೇ ಉಗುರು ಬೆಚ್ಚತನ. ಆ ಉಗುರು ಬೆಚ್ಚತನವನ್ನು ಕುರಿತು ಹೋಶೇಯನು ಅಲ್ಲಿ ಹೇಳುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳಲ್ಲಿ ನಾವು ಇನ್ನೊಂದು ಕಡೆ ನಾವು ನೋಡ್ತೇವೆ. ಹೇಗೆ ಎಂಬುದಾಗಿ ಹೇಳುವಾಗ, ಜನರು ಕೂಡಿ ಬರುವಾಗೆಲ್ಲ ಕೇಡುಗೋಸ್ಕರವೇ ಎಂಬಂತೆ ಆ ಒಂದು ಭಕ್ತಿಯ ಜೀವನದಲ್ಲಿ ವ್ಯತ್ಯಾಸಗಳು ಬರುವ ಹಾಗೆ
ಸೈತಾನನು ಅವರಲ್ಲಿ ವಿಂಗಡೆಯನ್ನು ತಂದನು ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 3-4 ವಚನಗಳನ್ನ ನಾವು ನೋಡಿಕೊಳ್ಳೋಣ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3-4 ವಚನಗಳು ಬ್ರದರ್. ಯಾಕೆಂದರೆ ಇನ್ನು ಶರೀರದಿನ ಸ್ವಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕೆಚ್ಚು ಜಗಳಗಳು ಇರುವಲ್ಲಿ ನೀವು ಶರೀರದಿನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ? ಒಬ್ಬನು ನಾನು ಪೌಲವನು ಎಂದು ಮತ್ತೊಬ್ಬನು ನಾನು ಅಪೊಸ್ತಲವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ಲವೇ? ಸಾಕು ಬ್ರದರ್, ಥ್ಯಾಂಕ್ ಯು. ಎಸ್, ಕೊರಿಂಥ ಸಭೆಯವರು ಬಹಳ ಐಶ್ವರ್ಯವುಳ್ಳಂತವರಾಗಿದ್ದರು, ಜ್ಞಾನವನ್ನು ತಿಳಿದಂತವರಾಗಿ ಬಹಳ ಜ್ಞಾನಿಗಳಾಗಿ ಎಂಬುದಾಗಿ ಭಾವಿಸುತ್ತಿದ್ದರು. ಆದರೆ ಯಾವಾಗ ಜ್ಞಾನವು ಹೆಚ್ಚಾಯಿತೋ, ಯಾವಾಗ ತಿಳುವಳಿಕೆ ಹೆಚ್ಚಾಯಿತೋ, ಆವಾಗ ಭಕ್ತಿ ಕಮ್ಮಿ ಆಯಿತು. ಇವತ್ತು ನಾವು ಲೋಕದಲ್ಲಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಅನೇಕ ಕಡೆ ವಾಕ್ಯ ಬೋಧಿಸುವಂತವ್ರು ಇದ್ದಾರೆ. ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ, ಅದರಲ್ಲಿರ್ತಕ್ಕಂಥ ವಿಸ್ಡಮ್, ಅದರಲ್ಲಿರ್ತಕ್ಕಂಥ ಜ್ಞಾನ, ಅದರಲ್ಲಿರುವಂತ ಡಿವೋಷನ್ ಮಾಯವಾಗಿ ಎಮೋಷನ್ ಹತ್ರ ಬರ್ತಾ ಇದೆ. ಎಮೋಷನ್ ಯಾವುದರಿಂದ ಅಂದ್ರೆ ಅನೇಕ ರೀತಿಯ ಆರ್ಭಟದ ಶಬ್ದಗಳು, ಮ್ಯೂಸಿಕ್, ಅದರ ಪ್ರಕಾರ ಶರೀರನ ತೂಗಿಸುವುದು, ಈ ರೀತಿಯಾಗಿ ಶರೀರಾಧೀನ ಸ್ವಭಾವವಾಗಿ ಆರಾಧಿಸುವಂತ ಒಂದು ಕಾಲಘಟ್ಟಕ್ಕೆ ಜಾರಿ ಹೋಗ್ತಾ ಇದೆ. ಕ್ರಿಶ್ಚಿಯನ್ಸ್ ಅಂತಾನೆ ಹೇಳ್ತಾರೆ. ಅಂದ್ರೆ ಕ್ರೈಸ್ತವ್ಯವು ಹಾದಿ ತಪ್ಪುವ ಕಾಲಘಟ್ಟ ಈ ಲವೋದಿಕೀಯ ಸಭೆಯ ಕಾಲಘಟ್ಟ ಆಗಿದೆ ಪ್ರಿಯರೇ. ಇಲ್ಲಿ ಗುಂಪುಗಾರಿಕೆಗಳು, ಪಾರ್ಟಿ ತತ್ವಗಳು, ಒಬ್ಬರನ್ನೊಬ್ಬರು ದ್ವೇಷಿಸುವಂತಹದ್ದು, ಒಬ್ಬರು ಅವರ ಗ್ರೂಪು, ಒಬ್ಬರು ಇವರ ಗುಂಪು ಎನ್ನುವ ರೀತಿನಲ್ಲಿ ದೇವರ ವಾಕ್ಯವನ್ನ ನೇರವಾಗಿ ಯಥಾರ್ಥವಾದ ರೀತಿಯಲ್ಲಿ ಸ್ವೀಕರಿಸಬೇಕಾದ ರೀತಿಯಲ್ಲಿ ಸ್ವೀಕರಿಸಲಿಕ್ಕೆ ಆಗದೇ ಇರುವ, ಹೇಳಬೇಕಾದ ರೀತಿಯಲ್ಲಿ ಹೇಳಲಿಕ್ಕೆ ಆಗದೇ ಇರುವಂತಹ ಒಂದು ತ್ರಿಶಂಕು ಸ್ಥಿತಿಯನ್ನ ಸಭೆಯು ತಲುಪಿಸಲ್ಪಟ್ಟಿರುವುದೇ ಈ ಉಗುರು ಬೆಚ್ಚನ ಸ್ಥಿತಿ. ದೇವರ ವಾಕ್ಯ ಹೇಳುತ್ತೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಇನ್ನು ನಾವು ಮುಂದಕ್ಕೆ ಹೋಗುವಾಗ, ಹಾಗಾದರೆ ಅಪೊಲ್ಲೋಸನು ಏನು, ಪೌಲನು ಏನು? ಅವರ ಸೇವಕರು, ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬೋರಾಗಿದ್ದೀರಿ. ಕರ್ತನು ಒಬ್ಬೊಬ್ಬರಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವರಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ದೇರ್ ಇಸ್ ನೋ ಇಂಡಿವಿಜುವಲ್ ರೆಸ್ಪೆಕ್ಟ್, ಇಂಡಿವಿಜುವಲ್ ಎ ಸಾರ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಈ ಒಂದು ಆಸ್ ಎ ಗ್ರೂಪ್ ಆಗಿ ಇರ್ಲಿಕ್ಕೆ ಆಗದಿರುವಂತ ಕಾಲಘಟ್ಟವಾಗಿ ಬಂದಿರುವಂತಹದ್ದು ಲವೋದಿಕೀಯ ಸಭೆಯಲ್ಲಿ. ಈ ಕಾನ್ಫ್ಲಿಕ್ಟ್ಸ್ ಅಥವಾ ಈ ಘರ್ಷಣೆಗಳು ಇಂದಿನ ಸಭೆಗಳ ಕಾಲಘಟ್ಟದಲ್ಲಿ ಇರಲಿಲ್ಲ. ಥುಯತೈರ ಸಭೆಯಲ್ಲಿ ಆಗಲಿ, ಸಾರ್ದಿಸ್ ಸಭೆಯಲ್ಲಿ ಆಗಲಿ ಇರಲಿಲ್ಲ. ಆದರೆ ಲವೋದಿಕೀಯ ಸಭೆಯ ಕಾಲಘಟ್ಟಕ್ಕೆ ಬಂದಾಗ ಇದು ಹೀಗಿದೆ, ಇದು ಹೀಗಿರಬಾರ್ದಾಗಿತ್ತು. ಆದ್ರೆ ಅಲ್ಲೊಂದು ಮಾತು ಸಹೋದರರು ಮುಂಚಿತವಾಗಿ ಓದ್ತಾ ಇದ್ರು, ಅದನ್ನ ನಾನು ಈಗ ಓದಲು ಪ್ರಯತ್ನಿಸ್ತೇನೆ. ಆ ಪ್ರಕಟಣೆ ಗ್ರಂಥದಲ್ಲಿ ಇರುವಂತಹದ್ದು, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 15ನೇ ವಚನದ ಕೊನೆ ಭಾಗ. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ಮತ್ತು 16ನೇ ವಚನ, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ಬಾಯೊಳಗಿಂದ ಕಾರುವೆನು. God does not like this lukewarm state. ಅದಕ್ಕೆ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ, ಈ ಉಗುರು ಬೆಚ್ಚನ ಸ್ಥಿತಿ ಯಾರಿಗೆ ಅಂದ್ರೆ ಬೋಧಕರಿಗೂ ಕೂಡ ಇದೆ. ಬೋಧಕ ವರ್ಗ ಕೆಟ್ಟು ಹೋಗಿರುವುದು ಕೂಡ ಇದಕ್ಕೆ ಕಾರಣ ಆಗಿದೆ.
ಯಾರು ಈ ಬೋಧಕರು ಎಂಬುದಾಗಿ ಹೇಳುವಾಗ ಇಸ್ರಾಯೇಲರ ಆ ಧರ್ಮಶಾಸ್ತ್ರೋಪದೇಶಕ ರಾತ್ರಿ ವೇಳೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತುಂಟು, ದೇವರಾತನನ್ನು ಕಳಿಸಿದ್ದಾನೆಂಬುದು ಗೊತ್ತುಂಟು. ಆತನು ರಾತ್ರಿ ವೇಳೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ನೋಡ್ರಿ, ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ತಿರುಗಿ ಜನ್ಮಿಸುವುದು, ಹಳೆ ಜೀವನ ಹೋಯಿತು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೊಸದಾಗಿ ಜನ್ಮಿಸಬೇಕು. ಈ ವ್ಯಕ್ತಿ ಯಾರು ಎಂಬುದನ್ನ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಈ ನಿಕೋದೇಮನು ಮಹಾಬೋಧಕನು. ಸನ್ಹೆರೀತಿನಲ್ಲಿ ಆತನಿಗೆ ಉನ್ನತ ಸ್ಥಾನ ಇದೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನ ನೇರವಾಗಿ ಬಹಿರಂಗವಾಗಿ ದಿನದ ಸಮಯದಲ್ಲಿ ಬಂದು ಭೇಟಿಯಾದರೆ ಆ ಜನರೇ ನಮ್ಮ ಬೋಧಕರೇ, ನಮ್ಮ ಸೇವಕರೇ, ನಮ್ಮ ಪಾಸ್ಟ್ರೇ ಇಲ್ಲಿಗೆ ಹೋಗಿದ್ದಾರೆ ಅಂತ ತಿಳ್ಕೊಳ್ತಾರಂತೇಳಿ ಆತನು ರಾತ್ರಿ ವೇಳೆಯಲ್ಲಿ ಬಂದಿದ್ದಾನೆ. ನೋಡ್ರಿ, ಫರಿಸಾಯರಲ್ಲಿ ಯಹೂದ್ಯರ ಹಿರಿಯ ಸಭೆಯನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದೂ ಬಲ್ಲೆವು. ನೀನು ಮಾಡುವಂತಹದ್ದು ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಇಷ್ಟು ತಿಳ್ಕೊಂಡಿದ್ದಾರೆ. ಇವತ್ತಿನ ಕ್ರೈಸ್ತ ಲೋಕ ಕೂಡ ಇಷ್ಟೆಲ್ಲ ತಿಳ್ಕೊಂಡಿದೆ. ಯೇಸು ಕ್ರಿಸ್ತ ದೇವರಂತ ಗೊತ್ತು. ಯೇಸು ಕ್ರಿಸ್ತನು ದೇವರ ಮೂಲಕವಾಗಿ ಸೂಚಕ ಕಾರ್ಯಗಳನ್ನು ಮಾಡ್ತಿದ್ದರಂತ ಗೊತ್ತು. ಆದರೆ ವ್ಯಕ್ತಿಗತ ಅನುಭವದ ಮೊದಲನೇ ಮೆಟ್ಲು, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ದ ಫಸ್ಟ್ ಸ್ಟೆಪ್ ಫಾರ್ ದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್, ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನಿಗೆ ಹೇಳ್ಕೊಡ್ತಾ ಈ ಮಾತನ್ನ ಹೇಳ್ತಾನೆ. ನಾವು ಲವೋದಿಕೀಯ ಸಭೆಯ ಉಗುರು ಬೆಚ್ಚನ ಸ್ಥಿತಿಯನ್ನು ಕುರಿತು ಧ್ಯಾನಿಸ್ತಿದ್ದೇವೆ. ಈ ಉಗುರು ಬೆಚ್ಚನ ಸ್ಥಿತಿಯ ಪರಿಣಾಮಗಳನ್ನು ಕುರಿತು ಯೋಚಿಸ್ತಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಈ ಮಾತನ್ನ ಆತನಿಗೆ ಹೇಳ್ತಾನೆ. ಆಗ ಆತನು ಒಬ್ಬ ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ ಅಂತ ಪ್ರಶ್ನೆ ಕೇಳ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕೆ ಉತ್ತರ ಕೊಡ್ತಾನೆ. ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಮಹಾಬೋಧಕನು, he knows the word of God, ದೇವರ ಧರ್ಮಶಾಸ್ತ್ರ ಗೊತ್ತಿದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಒಡನಾಟ, ವ್ಯಕ್ತಿಗತ ಜೀವಿತ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸೇರ್ಲಿಲ್ಲ. ಆತನನ್ನ ರಕ್ಷಕನನ್ನಾಗಿ ಸ್ವೀಕರಿಸಲಿಲ್ಲದೆ ಇರುವಂತ ಈ ಒಂದು ಜೀವನ ಶೈಲಿ, ಮಾನಸಾಂತರವಿಲ್ಲದೆ ಇರುವಂತಹದನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸಿ ನೋಡ್ತೇವೆ. ನಿಕೋದೇಮನಿಗೆ ಬೋಧಿಸಿರ ಹಾಗೆ ಇಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಪ್ರಿಯರೇ. ಅದೇ ಕೊಲೊಸ್ಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 2 ಮತ್ತು 4 ವಚನಗಳನ್ನು ಕೂಡ ನಾವು ನೋಡೋಣ. ಕೊಲೊಸ್ಸದವರು ಬರೆದ ಪತ್ರಿಕೆ ಅಂಕಲ್ 3 2 4 ವಚನಗಳು ಬ್ರದರ್. ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯವೆಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು, ಅಂದರೆ ತನ್ನಲ್ಲಿ ಜ್ಞಾನ ವಿದ್ವಾಂಸ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕಂದ್ರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ.
ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಇದು ಈ ರೀತಿಯ ಜೀವನ ವಿಧಾನವನ್ನ ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲನಾದ ಪೌಲನು ಕೂಡ ಇಷ್ಟಪಟ್ಟಿರುವಂತಹದ್ದು. ತಿರುಗಿ ಜನ್ಮಿಸಿರುವಂತವರಾದರೆ ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವವು ಕ್ರಿಸ್ತನಲ್ಲಿ ಮರೆಯಾಗಿಡಲ್ಪಟ್ಟಿದೆ. ವಿ ವಿಲ್ ಸಿ ಹಿಮ್ ಒನ್ ಡೇ. ಆ ನಿರೀಕ್ಷೆಯಲ್ಲಿದ್ದು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ, ಭೂ ಸಂಬಂಧವಾದವುಗಳು ದೇವರು ನಮಗೆ ಕೊಡೋದಿಲ್ವಾ? ಕೊಟ್ಟೇ ಕೊಡ್ತಾನೆ. ಮತ್ತಾಯ ಸುವಾರ್ತೆಯಲ್ಲಿ ನಾವು ಮಾತು ಕಾಣ್ತೇವೆ, ನೀವು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವೆಲ್ಲವೂ ನಿಮಗೆ ಕೊಡಲ್ಪಡುವವು. ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡಲಾರನ ಕೊಡ್ತಾನೆ. ಅವು ಹೇಗೆ ಪಡ್ಕೊಳ್ಬೇಕು? ಆತನ ರಾಜ್ಯವನ್ನ, ನೀತಿಯನ್ನ, ಭೂ ಸಂಬಂಧವಾದವುಗಳಲ್ಲದೆ ಮೇಲಿರುವಗಳನ್ನ ಹುಡುಕುವಂತ ಒಂದು ಆತ್ಮೀಕ ಕ್ರಿಸ್ತೀಯ ಜೀವನಕ್ಕೆ ಸಾಗುತ್ತಿರ್ಲಿಲ್ಲ ಲವೋದಿಕೀಯ ಸಭೆಯ ಜನಾಂಗವು, ಜನರು. ಕರ್ತನಲ್ಲಿ ಪ್ರಿಯರೇ, ಇದು ಈ ಒಂದು ಆತ್ಮೀಕವಾಗಿ ಉಗುರು ಬೆಚ್ಚನ ಸ್ಥಿತಿ, ಲೀಕ್ವಾರ್ಮ್ ಸ್ಟೇಟ್. ಹೋಶೇಯ 7, 8, 9 ವಚನ ಪ್ರಕಾರ ತಿರುವಿ ಹಾಕದ ಚಪಾತಿಯಾಗಿ ಕೇವಲ ನಾಮಮಾತ್ರ ಕ್ರೈಸ್ತರಾಗಿರುವಂತಹದ್ದು. ಎರಡನೇದಾಗಿ ನಾವು ನೋಡುವಾಗ ಮಾನಸಾಂತರದ ಅನುಭವ ಇಲ್ಲದೆ ಇರುವಂತಹದ್ದು. ಮೂರನೇದಾಗಿ ನೋಡುವಾಗ ಮಾನಸಾಂತರ ಅನುಭವ ಇದ್ರೂ ಕೂಡ ಅದು ಆಗೊಮ್ಮೆ ಈಗೊಮ್ಮೆ ಬಂದು ಹೋಗುವಂತಹದ್ದು. ಗುಂಪಾಗಿ ಸೇರಿದ ಮೇಲೆ ಗ್ರೂಪ್ಸ್, ಮತ್ತು ದೇವರನ್ನ ಮಹಿಂಪಡಿಸಬೇಕಾದ ರೀತಿಯಲ್ಲಿ ಮಹಿಂಪಡಿಸದೇ ಇರುವಂತಹದ್ದು. ಒಳಜಗಗಳು, ಕೋಲ್ಡ್ ವಾರ್, ಆತ್ಮೀಯ ಗರ್ವ, ಆತ್ಮೀಯವಾಗಿರುವಂತಹ ಒಂದು ಪ್ರೈಡ್, ಸ್ಪಿರಿಚುವಲ್ ಪ್ರೈಡ್, ಇದು ದೇವರ ಕೆಲಸವನ್ನ ಹಾಳು ಮಾಡ್ತದೆ, ಸಭೆಯನ್ನ ಹಾಳು ಮಾಡ್ತದೆ. ಈ ಉಗುರು ಬೆಚ್ಚಿನ ಸ್ಥಿತಿ ಎಷ್ಟು ಅಪಾಯ ಅಂದ್ರೆ ಲವೋದಿಕೀಯ ಸಭೆಗೆ ಒಂದೂ ಕೂಡ ಮೆಚ್ಚುಗಿಲ್ಲದ ಹಾಗೆ ಮಾಡಿರುವಂತಹದ್ದು ಪ್ರಿಯರೇ. ಅದಕ್ಕೆ ದ ಮೈನ್ ಲೈನ್, ಮೊಟ್ಟ ಮೊದಲನೇದೇ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದು, ತನ್ನನ್ನು ಆಮೇನೆಂಬುದಾಗಿ ಪರಿಚಯಿಸಿಕೊಂಡು ಉಗುರು ಬೆಚ್ಚನ ಸ್ಥಿತಿ ಇರುವಂತಹ ಲವೋದಿಕೀಯ ಸಭೆ. ಈ ಸಭೆ ಕುರಿತು ಧ್ಯಾನಿಸುವಾಗ ನಾನು ಬಹಳ ಆಲೋಚನೆ ಮಾಡ್ತಾ ಈ ಮೆಡಿಟೇಷನ್ ಮಾಡುವಾಗ ಒಂದು ಕಡೆ ಆನಂದ ಆಗ್ತಾ ಇರ್ತದೆ, ಒಂದು ಕಡೆ ದುಃಖ ಆಗ್ತಾ ಇರ್ತದೆ. ಯಾಕಂದ್ರೆ ದೇವರು ಅಪೇಕ್ಷಿಸಿರುವ ಈ ಆತ್ಮೀಯ ಸಂಗತಿಗಳನ್ನು ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡ್ರೆ, ವ್ಯಕ್ತಿಗತವಾಗಿ ನನಗೆ ನಾನು ಅಳವಡಿಸ್ಕೊಳ್ಳೋದಾದ್ರೆ ಅದೆಷ್ಟೋ ಆನಂದಕರವಾಗಿ ಅನ್ನಂಗೆ ಅನಿಸ್ತದೆ. ಆದ್ರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋಗುವಾಗ ಈ ಒಂದು ಟೆಕ್ನಾಲಜಿಕಲ್ ಏಜ್ ನಲ್ಲಿ, ಈ ಒಂದು AI ವರ್ಲ್ಡ್ ನಲ್ಲಿ, ಈ ಒಂದು ಯಾಂತ್ರಿಕ ಬದುಕಿನಲ್ಲಿ, ಈ ಒಂದು ಮೆಕ್ಯಾನಿಕಲ್ ಲೈಫ್ ಸ್ಟೈಲಿಗೆ ಹೋಗಿರುವಂತ ನನ್ನ ಪ್ರಿಯ ಸಹೋದರ ಅಥವಾ ಪ್ರಿಯ ಸಹೋದರಿಯ ಅವರ ಜೀವನಕ್ಕೆ ಈ ಆತ್ಮೀಕ ಈ ವಿಷಯಗಳ, ಈ ಆಂತರಿಕ ಸಂಗತಿಗಳನ್ನ ಹೇಗೆ ತಾನೇ ವಿವರಿಸಲಿ ಮತ್ತು ವರ್ಣಿಸಲಿ? ದೇವರಾತ್ಮನು ನಮಗೆ ಬೋಧಿಸುವ ಸಂಗತಿ ಏನಂತ ಹೇಳಿದ್ರೆ, ನಾವು ಯಾರಾಗಿದ್ದೀವೋ ಅದನ್ನ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಕ್ಕಿಂತ ನಾವು ಹೆಚ್ಚಾಗಿ ಭಾವಿಸಿಕೊಳ್ಳಬಾರದು. ವಿ ಲೆಟ್ಸ್ ನಾಟ್ ಫೀಲ್ ಆರ್ ಥಿಂಕ್ ದಟ್ ವಿ ಆರ್ ಗ್ರೇಟರ್ ದನ್ ಸಂಬಡಿ ಸಮಥಿಂಗ್. ಈ ಒಂದು ರೀತಿಯ ಕಂಪ್ಯಾರಿಟಿವ್ ಕ್ರಿಸ್ಟಿಯಾನಿಟಿ ಬಂದಿದೆ. ಈ ಒಂದು ರೀತಿಯ ಸೆಲ್ಫ್ ಸ್ಯಾಟಿಸ್ಫೈಡ್ ಕಾಂಪ್ಲೆಸೆನ್ಸಿ ಕ್ರಿಸ್ಟಿಯಾನಿಟಿ ಬಂದಿದೆ. ಈ ಒಂದು ರೀತಿಯ ಕಂಫರ್ಟ್ ಸ್ಟೈಲ್ ಆಫ್ ಕ್ರಿಸ್ಟಿಯನ್ ಲೈಫ್ ಬಂದಿದೆ. ಈ ಕ್ರಿಸ್ತಿಯ ಜೀವನಕ್ಕಾಗಿ ಪ್ರಯಾಸ ಪಡುವ, ಕಷ್ಟಪಡುವ, ಸ್ಮರಣ ಸಭೆಯವರು ಯಾವ ರೀತಿ ಪ್ರಯಾಸ ಪಟ್ಟರು, ಕಷ್ಟಪಟ್ಟರು, ಹಿಂಸೆಗಳನ್ನು ಅನುಭವಿಸಿದರು, ಆ ರೀತಿಯ ಹಿಂಸೆ, ಕಷ್ಟ, ಸಂಕಟ ಈಗ ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಬೀನ್ ಮೇಡ್ ಈಸಿ ಫಾರ್ ಅಸ್. ಆದರೆ ಪ್ರಿಯರೇ, ಲವೋದಿಕೀಯ ಕಾಲಘಟ್ಟದಲ್ಲಿ ಕರ್ತನು ಸಭೆಯ ಹೊರಗಡೆ ಇದ್ದು, ವ್ಯಕ್ತಿಯ ಹೊರಗಡೆ ಇದ್ದು ಹೃದಯವೆಂಬ ಬಾಗಿಲನ್ನ ತಟ್ಟುತ್ತಿದ್ದಾನೆ. ಯಾಕಂತ ಹೇಳಿದ್ರೆ, ಗಾಡ್ ವಾಂಟ್ಸ್ ಟು ಬಿ ವಿತ್ ಅಸ್. ದೇವರು ನಮ್ಮ ಜೊತೆಯಲ್ಲಿದ್ದು ತನ್ನ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಬಯಸುನಾಗಿದ್ದಾನೆ. ಹಾಗಾದ್ರೆ
ಮೂರನೇ ಅಂಶಕ್ಕೆ ನಾನು ಹೋಗ್ತಾ ಇದ್ದೇನೆ. ಈ ಈ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ನಾವೀಗ ತಾನೇ ಓದಿದ್ದೆವು. 2:4 ವಚನ ಮತ್ತು 5-9 ವಚನ ಕೂಡ ಸ್ವಲ್ಪ ಓದಬೇಕೆಂಬುದಾಗಿ ನನ್ನ ಮನಸ್ಸಿಗೆ ಆಲೋಚನೆ ಬರ್ತಾ ಇದೆ. ಅದ್ಯಾಕೋ ನೋಡೋಣ. ಆದದ್ದರಿಂದ ಹಾ. ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಸಾಕು ಬ್ರದರ್, ಸಾಕು. ಅಲ್ಲಿಂದ ಮತ್ತು 9ನೇ ವಚನಕ್ಕೆ ಬನ್ನಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಸಾಕು ಬ್ರದರ್, ಸಾಕು. ಈ ಎಲ್ಲ ಎರಡೇ ವಿಷಯಗಳು. ಭೂ ಸಂಬಂಧವಾದ ಭಾವಗಳು, ಅದರ ಲಿಸ್ಟ್ ಎಲ್ಲ ಬರ್ತದೆ, ಅದು ಬೇರೆ ಪ್ರಶ್ನೆ. ಈ ಭೂ ಸಂಬಂಧವಾದದ್ದು ನನ್ನಲ್ಲಿ ಏನಾದ್ರೂ ಇದೆಯಾ ಎಂಬುದಾಗಿ ನಾನು ಪರಿಶೀಲನೆ ಮಾಡಿಕೊಳ್ತಾ ಇರಬೇಕು ಪ್ರತಿ ಉದಯ ಕಾಲದಲ್ಲಿ. ಯೋಬನು ಅದನ್ನೇ ಮಾಡ್ತಾ ಇದ್ದದ್ದು. ಯೋಬನ ಗ್ರಂಥ 37ನೇ ಅಧ್ಯಾಯ ಒಂದು ವಚನದಲ್ಲಿ ನಕ್ಷತ್ರಗಳು ಕೂಡಿ ಬಂದು ಗಾನ ಪ್ರತಿಗಾನ ಮಾಡುವ ಸಂದರ್ಭದಲ್ಲಿ, ಕೆರೂಬಿಯರು ದೇವದೂತರುಗಳು ಗಾನ ಮಾಡುವ ಆ ಸಂದರ್ಭದಲ್ಲಿ ಅದನ್ನು ನೋಡಿಕೊಂಡು ಯೋಬನು ಉದಯ ಕಾಲದಲ್ಲಿ ಪ್ರಾರ್ಥಿಸುವಂತವನಾಗಿದ್ದನು. ಕೀರ್ತನೆಗಾರನು ನಾನು ಉದಯ ಕಾಲದಲ್ಲಿ ನನ್ನ ದೇವರ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುವೆನೆಂಬುದಾಗಿ ಹೇಳುವನಾಗಿದ್ದಾನೆ. ದಾವೀದನು ಹೇಳ್ತಾನೆ, ನನ್ನ ದೇವರ ಸನ್ನಿಧಾನದಲ್ಲಿ ನನ್ನ ಹೃದಯವನ್ನ ದೇವರೇ ನೀನು ನನ್ನನ್ನು ಹಿಸ್ಸೋಪು ಗಿಡದಿಂದ ತೊಳೆ ನನ್ನನ್ನು ಶುದ್ಧಿ ಮಾಡು. ವಾಟ್ ಎ ಗ್ರೇಟ್ ಕ್ವಾಲಿಟಿ ಆಫ್ ಗಾಡ್ಲಿ ಪೀಪಲ್. ದೈವಜನರ ಆ ಒಂದು ಮಹತ್ತರವಾದ ಗುಣಲಕ್ಷಣಗಳನ್ನ ಪ್ರಾಕ್ಟೀಸ್ ಮಾಡುವ ಪ್ರಯತ್ನ ಮಾಡುವುದಾದ್ರೆ, ದ ಸೆಕೆಂಡ್ ಪಾರ್ಟ್, ಗಾಡ್ ಸ್ಪಿರಿಟ್ ವಿಲ್ ವರ್ಕ್ ಇನ್ ಅಸ್. ಆ ಇನ್ವಿಟೇಷನ್ ಇಲ್ಲದ ಹೋದರೆ, ಆ ಇಂಟ್ರಾಸ್ಪೆಕ್ಷನ್ ಇಲ್ಲದ ಹೋದರೆ, ಹೌ ಕ್ಯಾನ್ ಗಾಡ್ ವರ್ಕ್? ದೇವರು ಹೇಗೆ ತಾನೇ ಕಾರ್ಯ ಮಾಡುವವನು? ಲವೋದಿಕೀಯ ಸಭೆಗೆ ದೇವರು ಹೇಳುವ ಈ ಮಾತು, ನಾವು ಆ ಉಗುರು ಬೆಚ್ಚತನದಿಂದ ಹೊರಗೆ ಬರಬೇಕಾದ್ರೆ 3ನೇ ಅಂಶಕ್ಕೆ ನಾನು ಹೋಗ್ತಾ ಇದ್ದೇನೆ. ದಯಮಾಡಿ ಬನ್ನಿ, ರೆಫರೆನ್ಸಸ್ ಅನ್ನ ನಾವು ನೋಟ್ ಮಾಡ್ಕೊಳ್ತಾ ಇರೋಣ ಮತ್ತು ಒಂದೊಂದು ವಚನವನ್ನ ಧ್ಯಾನಿಸ್ಕೊಳ್ಳುತ್ತಾ, ಒಳ್ಳೇದಿತ್ತು ಅಂತ ದೇವರು ಹೇಳದ್ನಲ್ಲ, ತಣ್ಣಗಾಗಲಿ ಅಥವಾ ಬೆಚ್ಚಗಾಗ್ಲಿ ಇಲ್ಲದೆ ಇರುವ ಆ ಸ್ಥಿತಿಯಿಂದ ಬೆಚ್ಚಗಾಗುವ ಸ್ಥಿತಿಗೆ ನಾವು ಹೋಗೋಣ, ಬಿಸಿ ಇರುವ ಸ್ಥಿತಿಗೆ ಹೋಗೋಣ. ಎ ಬರ್ನಿಂಗ್ ಫೈರ್, ಆ ಇವ್ಯಾಂಜಲಿಕಲ್ ಫೈರ್, ಆ ಸುವಾರ್ತೆಯ ದರ್ಶನ, ಆ ಕಿಚ್ಚು, ಆ ಚಿಂತನೆ, ಆ ದರ್ಶನ ಇರುವಂತ ಕ್ರಿಸ್ತಿಯ ವಿಶ್ವಾಸಿಗಳಾಗಬೇಕು ಯವನಸ್ಥರು ಈ ದಿನ. Forget about your technology, forget your laptop, forget your mobile. God is going to come in the middle of the sky. ಕರ್ತನ ಮಧ್ಯಾಕಾಶದಲ್ಲಿ ಬರೋನಾಗಿದ್ದಾನೆ. ಯಾವ ನೆಪ ಹೇಳಿದ್ರು ದೇವ್ರು ಒಪ್ಪೋದಿಲ್ಲ. ನೀವು ನೆಪ ಹೇಳಿದ್ರೆ ಒಂದೇ ದೇವ್ರು ಅರ್ಥ ಮಾಡ್ಕೊಳ್ಳೋದು, ಸೇವೆ ಬಗ್ಗೆ ನೀನು ಆಸಕ್ತಿ ಇಲ್ಲ ಅಂತ. ಡೋಂಟ್ ಟೆಲ್ ಎನಿಥಿಂಗ್, ಬಟ್ ಬಿ ಅಡ್ವೈಸ್ಡ್ ಟು ಬಿ ರಿಸನ್. ಎತ್ತಲ್ಪಡ್ಲಿಕ್ಕೆ ನಾವು ಸಿದ್ಧವಾಗುವಂತವರಾಗಬೇಕಾದ್ರೆ, what are the secrets for the warm Christian life? 7 ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಇವತ್ತಿನ ಸಂದೇಶವನ್ನ ಮುಕ್ತಾಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ರೋಮಾಪುರ 12ನೇ ಅಧ್ಯಾಯ 11 16 ವಚನಗಳಿದೆ. 12ನೇ ಅಧ್ಯಾಯ 11ನೇ ವಚನ ಒಂದು ಮಾತ್ರ ಓದಿದ್ರೆ ಮುಂದಕ್ಕೆ ಅದು ಕಂಟಿನ್ಯೂ ಮಾಡ್ಕೋಬಹುದು. ಇದರಲ್ಲಿ ಇರುವಂತ ಅಂಶ ಎಂದರೆ ಇಂಡಿವಿಜುವಲ್ ಅಂಡ್ ಗ್ರೂಪ್ ಲಿವಿಂಗ್. ನೀವು ವ್ಯಕ್ತಿಗತವಾಗಿ ಕ್ರಿಸ್ತನೊಂದಿಗೆ ಚೆನ್ನಾಗಿದ್ರೆ ಗುಂಪಿನೊಂದಿಗೆ ಚೆನ್ನಾಗಿರ್ತೀರಿ, ಸಭೆಯೊಂದಿಗೆ ಚೆನ್ನಾಗಿರ್ತೀರಿ. ಇದು ಪೌಲನ ಸಿದ್ಧಾಂತ. ಓದಿ ಬ್ರದರ್, ರೋಮಾಪುರ 12:11 ಅಧ್ಯಾಯ 11ನೇ ವಚನ. ಜಾಗ್ರತೆ ಬೇಕಾದಲ್ಲಿ ಅಲಸ್ಯವಾಗಿರದೆ ಆಸಕ್ತ ಚಿಂತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ. ಸಾಕು ಬ್ರದರ್. ಓಕೆ, ಓದ್ಬಿಡಿ. 16ನೇ ವಚನ ತನಕ ಓದ್ಬಿಡಿ ಬ್ರದರ್. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈರಣಿಸುವವರಾಗಿರಿ.
ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ. ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರು ಸಂಗಡ ಸಂತೋಷ ಪಡಿರಿ. ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿ. ಓದಿದ್ರಿ. ಇದರಲ್ಲಿ ಮುಖ್ಯವಾದ ಕೆಲವು ಸಂಗತಿಗಳು ನಾವು ಒಟ್ಟಾಗಿ ಏಕಭಾವದಿಂದ ಪ್ರಾರ್ಥನೆ ಮಾಡುವಂತವರಾಗಬೇಕು. ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡುವಂತವರಾಗಿರಬಾರದು. ತಕ್ಕ ಕಾಲದಲ್ಲಿ ದೇವರು ತನ್ನ ತ್ರಾಣಯುಳ್ಳ ಹಸ್ತದೊಳಗೆ ನಾವು ತಗ್ಗಿಸ್ಕೊಂಡ್ರೆ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಇವತ್ತು ಯವನಸ್ಥರಿಗಿರುವಂತ ಈ ಒಂದು ಕೆಲವು ಸವಾಲುಗಳಲ್ಲಿ ಅದ ನಂತರದ ಸಬ್ಜೆಕ್ಟ್, ಅದರ ನಂತರ ನಾವು ಇದನ್ನು ಮಾತನಾಡ್ಬೋದು. ಆದ್ರೆ ಕರ್ತನಲ್ಲಿ ಪ್ರಿಯರೇ, ಈ ಕ್ರಿಸ್ತಿಯ ಗುಣಗಳು ಇರುವುದಾದರೆ ನಾವು ವಿ ವಿಲ್ ಬಿ ಎ ಫೈರಿ ಕ್ರಿಸ್ಟಿಯನ್ಸ್. ಕ್ರಿಸ್ತನು ಇಷ್ಟಪಡುವಂತ ಕ್ರೈಸ್ತರು, ವಿಶ್ವಾಸಿಗಳು ಆಗಿರುತ್ತೇವೆ. ಎರಡನೇದು ಮತ್ತಾಯನ ಬರೆಸುವಾರ್ಥ 5ನೇ ಅಧ್ಯಾಯ 13-16 ವಚನಗಳು. ಗಾಸ್ಪೆಲ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸ್ 13-16. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ಜನರು ಅದನ್ನು ಹೊರಗೆ ಹಾಕಿ ತಿಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಮತ್ತು ದೀಪವನ್ನು ಹತ್ತಿಸಿ ಕೊಳಗದ ಒಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಥ್ಯಾಂಕ್ ಯು ಬ್ರದರ್. ಇದು ದೇವರು ಇಷ್ಟಪಡುವಂತ ಒಂದು ಕ್ರಿಸ್ತಿಯ ಜೀವನ. ಲವೋದಿಕೀಯ ಸಭೆ ಈ ರೀತಿಯಾಗಿರಬೇಕಾಗಿತ್ತು ಪ್ರಿಯರೇ. ಯು ಆರ್ ದ ಸಾಲ್ಟ್ ಆಫ್ ದಿ ಅರ್ತ್, ಯು ಆರ್ ದ ಲೈಟ್ ಆಫ್ ದಿ ವರ್ಲ್ಡ್. ಯಾಕಂದ್ರೆ ನೀವು ಹೀಗೆ ಪ್ರಕಾಶಿಸುತ್ತಿರಬೇಕು. ಇದು ಕರ್ತನು ಬಯಸಿರುವಂತದ್ದು. ಆದುದರಿಂದ ವಿ ರೆಪ್ರೆಸೆಂಟಿಂಗ್ ಕ್ರೈಸ್ಟ್ ಇನ್ ದ ವರ್ಲ್ಡ್. ಎರಡನೇದಾಗಿ ನಾವು ನೋಡುವಾಗ ಕ್ರಿಸ್ತನನ್ನ ಪ್ರತಿನಿಧಿಸುವಂತವ್ರು ನಾವು ಆಗಬೇಕು. ಮೂರನೇ ಅಂಶಕ್ಕೆ ಬರ್ತೇನೆ ನಾನು. ನಿಜವಾಗಿಯೂ ಆ ಒಂದು ಬೆಚ್ಚಗೆ ಇರುವಂತ ಕ್ರಿಸ್ತಿಯ ಜೀವನ ಇಲ್ಲವರಾದರೆ ಯೋಹಾನ್ ಸುವಾರ್ಥ 15ನೇ ಅಧ್ಯಾಯ 5-6 ವಚನಗಳನ್ನ ನೋಡ್ಕೊಳ್ಳೋಣ. ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 5-6. ಕ್ರಿಸ್ತನಲ್ಲಿ ನೆಲೆಗೊಂಡಿರ್ರಿ, ಕ್ರಿಸ್ತನಲ್ಲಿ ನೆಲೆಗೊಂಡಿರ್ರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಸಾಕು. ಥ್ಯಾಂಕ್ ಯು. ನನ್ನನ್ನು ಬಿಟ್ಟು ನೀವೇನೂ ಮಾಡಲಾರ್ರಿ. ದ ಕನೆಕ್ಟಿವಿಟಿ ವಿತ್ ಕ್ರೈಸ್ಟ್. ಕರ್ತನಲ್ಲಿ ಪ್ರಿಯರೇ, ಯವನ ಜೀವಿತದಲ್ಲಿ ಅಥವಾ ಕೌಟುಂಬಿಕ ಜೀವಿತದಲ್ಲಿ ನಮ್ಮ ಒಡಂಬಡಿಕೆಗೆ ಕಾರಣನಾಗಿರುವ ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾವು ಒಡಂಬಡುವಂತವರಾಗಿರ್ಬೇಕು. 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ ನೋಟ್ ಮಾಡ್ಕೊಳ್ರಿ, ಆಮೇಲೆ ಧ್ಯಾನಿಸ್ಬೋದು. ಆತ್ಮ ಪರಿಶೀಲನೆ ಆಗಾಗ್ಗೆ ಮಾಡ್ಕೊಳ್ಳಬೇಕು. ಹೀಗಾಗಿ ನನ್ನಲ್ಲಿ ಕ್ರಿಸ್ತನು ಉಂಟೋ, ನಾನು ಕ್ರಿಸ್ತನವನೋ ಎಂಬುದಾಗಿ ಆತ್ಮ ಪರಿಶೀಲನ, ಇಂಟ್ರಾಸ್ಪೆಕ್ಷನ್. ಕೊಲೊಸ್ಸೆಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6-7 ವಚನ ಪ್ರಕಾರ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಬೇರೂರಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ಆ ಬೇರು ಆಳಕ್ಕೆ ಹೋಗಬೇಕು. ಅದು ನಿಜವಾಗಿಯೂ ಕೂಡ ಕ್ರಿಶ್ಚಿಯನ್ ಲೈಫ್, ನಿಜವಾಗಿ ಕರ್ತನು ಇಷ್ಟಪಡುವಂತ ಒಂದು ಕ್ರಿಸ್ತಿಯ ಜೀವನವಾಗಿರ್ತದೆ. ಮತ್ತು ಯೂದ ಪತ್ರಿಕಾ 20-22ನೇ ವಚನ, ಯೂದ ಪತ್ರಿಕೆ 20 ವಚನ 22ನೇ ವಚನ, ಭಕ್ತಿ ವೃದ್ಧಿಯನ್ನು ಹೊಂದಿ ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತಾ ಇರಬೇಕು. ಕೊನೆಯದಾಗಿ ಹೇಳುವುದಾದ್ರೆ
ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ ನಮ್ಮೆಲ್ಲರಿಗೂ ಕೂಡ ಪರಿಚಯ ಆಗಿರುವಂತದ್ದು. ಸಭೆಯ ಕ್ರಮದಲ್ಲಿ ಇರಬೇಕು ನಾವು. ಅವರ ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ, ರೊಟ್ಟು ಮುರುವುದರಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಈ ರೀತಿಯಾಗಿ ನಾವು ಇದ್ದೀವ? ಆತ್ಮ ಪರಿಶೀಲನೆ ಮಾಡಿಕೊಳ್ಳೋಣ. ವರ್ಷಿಪ್ ಆದ ತಕ್ಷಣ ಕೆಲವರು ಹೋಗ್ಬಿಟ್ಟಿರ್ತಾರೆ. ಕಾರಣಗಳು ಇರ್ಬೋದು, ಸಕಾರಣವೇ ಇರಬಹುದು, ಅದನ್ನು ಏನು ಹೇಳಲಿಕ್ಕೂ ಕೂಡ ಆಗದೆ ಇರಬಹುದು. ಆದರೆ ಹೌ ಈಸ್ ಅವರ್ ಪ್ರೆಸೆನ್ಸ್ ಇನ್ ದ ಸೈಟ್ ಆಫ್ ಗಾಡ್? ನಾವೆಷ್ಟು ಮಟ್ಟಿಗೆ ಸ್ವಲ್ಪ ಲೇಟಾಗಿ ಬಂದ್ರು ಆ ಚೇರ್ನ ಬರ್ರಂತ ಒಂದು ವೇಳೆ ಎಳೆದಾಗ ಅದೆಷ್ಟು ಜನರಿಗೆ ಅದು ಡಿಸ್ಟರ್ಬೆನ್ಸ್ ತರ ಆಗ್ಬೋದು. ದೇವರ ಸನ್ನಿಧಿಯನ್ನ ನಾವೆಷ್ಟು ಗೌರವಿಸ್ತೇವೆ, ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಇರ್ತೇವೆ, ವಾಕ್ಯ ಸ್ವೀಕರಿಸಿಕೊಳ್ಳೋದಕ್ಕೆ ಎಷ್ಟು ಸಿದ್ಧತೆಯಿಂದ ಇರ್ತೇವೆ, ದೇವಾದಿ ದೇವರಲ್ಲಿ ಪ್ರತಿಷ್ಠಿತನಾಗಿರ್ತಾನೆ, ಆತನಿಗೆ ನಾವು ಎಷ್ಟು ಮಾನ್ಯತೆಯನ್ನು ಕೊಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇದು ಲವೋದಿಕೀಯ ಸಭೆಯ ಕಾಲಘಟ್ಟ. ಈ ಲವೋದಿಕೀಯ ಸಭೆಯ ಕಾಲಘಟ್ಟದ ಆ ಮೇನ್ ಹೆಡ್ಲೈನ್ ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಿನ ಸ್ಥಿತಿ. ಆದರೆ ನಾವು ಬೆಚ್ಚಿನ ಸ್ಥಿತಿಗೆ ದೇವರ ವಾಕ್ಯದಲ್ಲಿ ಕೆಲವು ಸಂಗತಿಗಳನ್ನು ನೋಡಿದ್ದೀವಿ. ದೇವರ ಆತ್ಮ ನಮಗೆ ಸಹಾಯ ಮಾಡಲಿ.